ನಮಸ್ಕಾರ. ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಗೊತ್ತಾ? ಅದು ನೋಡಿದ ಮೇಲೆ ಗೊತ್ತಾಗುತ್ತೆ ಏನು ಸಾರು ಅಂತ. ಫಸ್ಟಿಗೆ ಒಂದೆರಡು ಟಮಟೆ ತಗೊಂಡು, ಒಂದು 6 ಈರುಳ್ಳಿ ತಗೊಂಡು, ನೆಕ್ಸ್ಟು 2 ಬೆಳ್ಳುಳ್ಳಿ ತಗೊಂಡೆ. 2 ಬೆಳ್ಳುಳ್ಳಿ ಆದಮೇಲೆ ಶುಂಠಿ ಸ್ಕಿಪ್ ಮಾಡಿ, ಚೆನ್ನಾಗಿರಲ್ಲ. ಸ್ವಲ್ಪ ಕೊತ್ತಂಬರಿ ತಗೊಂಡು, ಕೊತ್ತಂಬರಿ, ಟಮಟೆ ಹಣ್ಣು, ಒಂದೆರಡು ಬೆಳ್ಳುಳ್ಳಿ, ಒಂದು 6 ಈರುಳ್ಳಿ ಎಲ್ಲ ಮಸಾಲೆಗೆ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸಾರಿಗೆ ತಕ್ಕಂಗೆ ಒಂದು ಸ್ವಲ್ಪ ಹುಣಸೆಹಣ್ಣು ತಗೋಬೇಕು, ನೆನೆಸಿಟ್ಕೊಂಡು ಆ ನೀರು ಹುಳಿನೂ ಹಾಕ್ಬೋದು ಸಾರಲ್ಲಿ, ಮಸಾಲೆಗೂ ಹಾಗೆ ಹುಣಸೆಹಣ್ಣು ಹಾಕ್ಬೋದು. ಒಂದು ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ದೀನಿ, ಅವೆಲ್ಲ ಮಸಾಲೆಗೆ ಹಾಕಿ ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಸಾಲೆಗೆ 2 ಸರಿ ಜಾರ್ನಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ, ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಕ್ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯಲಿ, ಎಣ್ಣೆ ಸ್ವಲ್ಪ ಜಾಸ್ತಿ ಕಾಯಿದ್ರೆ ಚೆನ್ನಾಗಿ ಇದು ಸಾಸಿವೆ ಚಟಪಟ ಅನ್ನುತ್ತೆ. ಸಾಸಿವೆ ಚಟಪಟ ಅಂದಮೇಲೆ ಹಾಕಿದೆ, ನೀವು ಹಾಕ್ರಿ, ನಂತರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಚಟಪಟ ಅಂದಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಡ್ರೈ ಆಗಬೇಕು ಈರುಳ್ಳಿ, ಸ್ವಲ್ಪ ಕೆಂಪಗಾಗಲಿ ಈರುಳ್ಳಿ. ಹಾಗೆ ಮಸಾಲೆ ಹಾಕಿದರೆ ಚೆನ್ನಾಗಿರಲ್ಲ. ಈರುಳ್ಳಿ ಚೆನ್ನಾಗಿ ಡ್ರೈ ಆಗಿ ಸ್ವಲ್ಪ ರೆಡ್ ಕಲರ್ ಬಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ಕರಿಬೇವು ಹಾಕ್ತಿದ್ದೀನಿ. ಏನು ಟ್ವಿಸ್ಟ್ ಗೊತ್ತಾ? ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಹಸಿ ಕರಿಬೇವು ಹಾಕಬೇಕು. ಹಸಿ ಕರಿಬೇವು ಹಾಕಿದರೆ ಸಾರು ಚೆನ್ನಾಗಿ ಬರುತ್ತೆ. ಮೀನು ಸಾರು ಯಾರು ಹಾಕಲ್ಲ, ಬಟ್ ನಾನು ಹಾಕ್ತೀನಿ. ಸ್ವಲ್ಪ ಡ್ರೈ ಆಗಿದೆ ಈರುಳ್ಳಿ. ಇವಾಗ ಮಸಾಲೆ ಹಾಕ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಈ ಥರ ಹಾಕಿದರೆ. ನೋಡಿ, ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಮಸಾಲೆ, ನೋಡ್ತಿದ್ದೀರಾ? ಮಸಾಲೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಬಾರ್ದು, ಇವಾಗಲೇ ಸ್ವಲ್ಪ ಡ್ರೈ ಆಗಬೇಕು. ಆದರೆ ನೀರಿನ ಅಂಶ ಬಿಟ್ಕೊಳ್ಳೋವರೆಗೂ ಡ್ರೈ ಆಗಬೇಕು, ಹಸಿ ವಾಸನೆ ಹೋಗಲಿ. ಸ್ವಲ್ಪ ಕುದೀಲಿ, ಸಾರು ಚೆನ್ನಾಗಿ ಬರುತ್ತೆ. ಡ್ರೈ ಆದಂಗೆಲ್ಲ ಮಸಾಲೆ ಸಾರು ಚೆನ್ನಾಗಿ ಬರುತ್ತೆ. ಇವಾಗಲೇ ನೀರು ಹಾಕಿದರೆ ಚೆನ್ನಾಗಿರಲ್ಲ. ಸ್ವಲ್ಪ ಡ್ರೈ ಆದ ನಂತರ ನೀರು ಹಾಕಿದರೆ ಸ್ಮೆಲ್ಲು ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಡ್ರೈ ಆಗ್ತಾ ಇದೆ, ಕುದೀತಾ ಇದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಶುಂಠಿ ಸ್ಕಿಪ್ ಮಾಡಿ, ಶುಂಠಿ ಹಾಕಿದರೆ ಸಾರು ಚೆನ್ನಾಗಿರಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕು, ಅರಿಶಿನ ಪುಡಿ ಉಪ್ಪು ಹಾಕಿ. ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಬೇಕು. ಆಮೇಲೆ 2 ಲೋಟ ನೀರು ಹಾಕಬೇಕು. ಇವಾಗೆ ಹಾಕಿದರೆ ಸಾರು ಟೇಸ್ಟಿಯಾಗಿ ಬರಲ್ಲ. ಎಲ್ಲರೂ ಮಾಡ್ತಾರೆ ಸಾರು, ಆದರೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಸಾರು. ನಾನು ಹೇಳಿದ್ನಲ್ಲ ಆವಾಗಲೇ, ಕರಿಬೇವು ಹಾಕಬೇಕು. ಹಸಿ ಕರಿಬೇವು ಹಾಕಿದರೆ ಟೇಸ್ಟಿಯಾಗಿ ಬರುತ್ತೆ ಮೀನು ಸಾರು. ಅದಕ್ಕಾಗಿ ನಾನು ಮಸಾಲೆ ಡ್ರೈ ಆದಮೇಲೆ ಸ್ವಲ್ಪ ಹಸಿ ಕರಿಬೇವು ಹಾಕ್ತೀನಿ. ಹಸಿ ಕರಿಬೇವು ಹಾಕಿ ಸ್ವಲ್ಪ ಕುದೀತಾ ಇರಬೇಕು. ನೋಡಿ, ಕಾಣಿಸ್ತಿದೆಯಾ ಕುದೀತಾ ಇರೋದು? ಸ್ವಲ್ಪ ಮಸಾಲೆ ಖಾರದ ಪುಡಿ ಹಾಕಿದ್ದೀನಿ. ನಾನು ಮನೇಲಿ ಮಾಡಿಟ್ಕೊಂಡಿರೋದು ಮಸಾಲೆ ಖಾರದ ಪುಡಿ, ಒಂದು 2 ಸ್ಪೂನ್ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ನಾನು 2.5 ಸ್ಪೂನ್ ಹಾಕಿದ್ದೀನಿ. ಅದು ಮಿಕ್ಸ್ ಮಾಡಿ, ಅದು ಸ್ವಲ್ಪ ಡ್ರೈ ಹಾಕಬೇಕು. ನೋಡಿ, ಮಿಕ್ಸ್ ಮಾಡ್ತಿದ್ದೀನಿ, ಡ್ರೈ ಹಾಕಬೇಕು. ಡ್ರೈ ಆಗಲಿ, ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗ್ತಾ ಇದೆ.
ಸ್ಮೆಲ್ಲೆಲ್ಲ ಹೋಗ್ತಾ ಇದೆ, ಸ್ವಲ್ಪ ಡ್ರೈ ಆಗ್ತಾ ಇದೆ ಅದು. ನೋಡಿ ಕಾಣಿಸ್ತಿದ್ಯಾ? ಕುದಿತಾ ಇದೆ. ಇವಾಗ ಒಂದು ಲೋಟ ನೀರು ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಒಂದು ಲೋಟ ಬೇಕು, ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2 ಲೋಟ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಗಟ್ಟಿ ಆದರೆ 1 ಲೋಟ ಹಾಕ್ಕೊಳ್ರಿ. ಸ್ವಲ್ಪ ನೀರು ಥರ ಇರಬೇಕಂದ್ರೆ 2 ಲೋಟ ಹಾಕ್ಕೊಳ್ಳಿ ನೀರು. ನೋಡಿ ಇನ್ನೊಂದು ಲೋಟ ಹಾಕಿದ್ದೀನಿ. ಒಂದು 4-5 ಜನ ತಿನ್ನೋಷ್ಟು ಕ್ವಾಂಟಿಟಿ ಸಾರು ಮಾಡ್ತಿದ್ದೀನಿ ನಾನು. ನೋಡಿ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ರುಚಿಯಾಗಿರುತ್ತೆ ಮೀನು ಸಾರು. ಹಸಿ ಕರಿಬೇವು ಹಾಕಿದರೆ ಮಸಾಲೆ ಕುದಿಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಹಾಕ್ತೀನಿ. ನೋಡಿ ನೀರು ಹಾಕಿದ ಮೇಲೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಯ್ತಲ್ಲ, ನೀರು ಹಾಕಿದ್ದೀನಿ, ಕುದೀತಾ ಇದೆ. ಮೀನು ಇವಾಗಲೇ ಹಾಕ್ಬಾರ್ದು, ಸ್ವಲ್ಪ ಮಸಾಲೆ ಚೆನ್ನಾಗಿ ವಾಸನೆ ಎಲ್ಲ ಹೋದ್ಮೇಲೆ ಮೀನು ಹಾಕಬೇಕು. ಇವಾಗ ನಾನು ಹಾಕಿಲ್ಲ ಮೀನು, ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ನೀರಿನ ಅಂಶ ಎಲ್ಲ ಸ್ವಲ್ಪ ಲೈಟಾಗಿ ಹೋಗಬೇಕು. ನಂತರ ಮೀನು ಹಾಕಿ ಒಂದು 5 ನಿಮಿಷಕ್ಕೆ ಸ್ಟವ್ ಆಫ್ ಮಾಡಬೇಕು ಅಷ್ಟೇ. ನೋಡ್ರಿ ಕಾಣಿಸ್ತಿದ್ಯಾ? ಮನೆಯಲ್ಲಿ ನೀವು ಹೀಗೆ ಟ್ರೈ ಮಾಡಿ. ಇವಾಗ ನೋಡಿ ಮಸಾಲೆ ಎಲ್ಲ ಕುದೀತಾ ಇದೆ. ಇವಾಗ ಮೀನು ಹಾಕ್ತಿದ್ದೀನಿ. ಮೀನು ಹಾಕ್ತಾ ಇದ್ದೀನಿ. ಮೀನು ಹಾಕಿ ಒಂದು 5 ನಿಮಿಷ ಸ್ಟವ್ ಆಫ್ ಮಾಡಿಬಿಡಿ. ಯಾಕೆಂದರೆ ಮೀನೆಲ್ಲ ಬೆಂದೋಗ್ತವೆ, ಚೆನ್ನಾಗಿರಲ್ಲ ಸಾರು. ಹಾಕಿ ಮೀನು ಒಂದು 5 ನಿಮಿಷ ಬಿಟ್ಕೊಂಡು ಆಫ್ ಮಾಡಿ. ಜೋರಾಗೂ ಸ್ಪೂನ್ನಲ್ಲಿ ಮೀನು ಹಿಂಗೆ ಆ ಕಡೆ ಈ ಕಡೆ ಮಾಡಬಾರ್ದು, ಮೀನೆಲ್ಲ ಒಡೆದೋಗ್ತವೆ. ಇವಾಗ ನೋಡಿ ಮೀನು ಹಾಕಿದ ಮೇಲೆ ಒಂದು 5 ಮಿನಿಟ್ಸ್ ನಾನು ಬೇಯೋಕೆ ಇಟ್ಟಿದ್ದೀನಿ ಅಷ್ಟೇ. ಇವಾಗ ಸ್ಟವ್ ಆಫ್ ಮಾಡಿ ಪ್ಲೇಟ್ ಮುಚ್ತಾ ಇದ್ದೀನಿ. ಈಗ ನೋಡಿ ಇವಾಗ ಓಪನ್ ಮಾಡಿದ್ದೀನಿ ಸಾರು ನೋಡಿ ರೆಡಿ ಆಯಿತು. ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.